ಲಾಭದೊಳಗೆ ಹೋಗಬೇಡ. ಗುರು ಗುರು ಏನದ ಬರೇ ಬೇಕಲ್ಲ, ಗುರು ಕಾಡವದಾನ, ಗುರು ಕಾಡವದಾನ, ಶಿಷ್ಯ ಮಾತ್ರ ಗೆದವದಾನ. ಹೌದು ಹೌದು ಹೌದು. ಒಂದು ಮಾತು ಹೇಳ್ತಾ, ಹೆಂಗ ನಾವು ನೀವು ಲೋಭಕ್ಕಾಗಿ ಬಿದ್ದರೆ ಮನುಷ್ಯ ಫಾಸಿಗೆ ಹಂಗ ಬೀಳ್ತದ. ಲೋಭ ಅಂದ್ರೆ ಆಶಾ, ಆಶಾಕ್ ಬಿತ್ತಂದ್ರ ಫಾಸಿ ಬೀಳ್ತದ. ಹಂಗ ಜಗತ್ತದೊಳಗ ಗುರುನೇ ಶ್ರೇಷ್ಠ ಹೇಳಿಕೆಸಿಂದ ಹಿಡಿದಿವಿ, ಫಾಸಿ ಬೀಳ್ಬೇಡದ್ರಾಗ. ಹೌದು ಹೌದು. ಫಾಸಿ ಹಂಗ ಸುಮ್ಮ ಒಂದು ಸಣ್ಣ ಒಂದು ಹುಡುಗಾಟಿಗೆ 1 ಮಿನಿಟ್ ಒಂದು ಮಾತು ಹೇಳ್ತಾ, ರೈಲ್ವೆದಾಗ ಒಬ್ಬಾಕಿ ಹೆಣ್ಮಗಳು ಇಳತ್ತ, ಹೆಣ್ಮಗಳು ಹಟ್ಟು ಹೆಣ್ಮಗಳು ಕೊಳ ತುಂಬಾ ಬಂಗಾರ, ಒಂದು ದೊಡ್ಡ ಪಿತಾಂಬರಿ, ಒಂದು 10,000 ಪಿತಾಂಬರಿ ಉಟ್ಕೊಂಡಾಳ. ರೈಲ್ವೆದಾಗ ಏರ್ಯಾಳ, ಹೊಸ ಸಿಟ್ಕೇಸ್ ತೊಗೊಂಡು ರೈಲ್ವೆದಾಗ ಏರ್ಯಾಳ. ರೈಲ್ವೆದಾಗ ಕೂತಾಳ. ರಾಯಬಾಗ್ ಅಂತ ರೈಲ್ವೆ ಸ್ಟೇಷನ್ ಬತ್ತು. ಹೌದು. ಆ ಸ್ಟೇಷನ್ ಬರೋಣ, ಆ ಸುಟ್ಕೇಸ್ ಅಲ್ಲೇ ಇಳಿದು ತೆಳಗಿಳಿದಾಳ. ಅಲ್ಲೇ ಬಿಟ್ಟು ಅಲ್ಲಿ ಒಂದು 10-15 ಮಿನಿಟ್ ಗಾಡಿ ಕ್ರಾಸ್ ಆಗುದ, ಲೇಟ್ ಆಗ್ಯಾವ. ಹೌದು ಹೌದು. ಆ ಡೆಬ್ಬಿ ಒಳಗೆ ಏನ್ ಕೂತಾರ ನೋಡ್ರಿ, 4-5 ಮಂದಿ, ಒಂದು 4 ಮಂದಿ ನೆದರಿಟ್ಟಾರ ಹೆಣ್ಮಗಳಿಗೆ. ಗಾಡಿ ಸೀಟಿ ಹೊಡೆದದ, ಹೆಣ್ಮಗಳು ತೆಳಗಿ ಇಳದಾಳ. ಆ ಕಡೆ ಕೈ ಮಾಡ್ತಾಳ. ಕೊಳ್ಳಾಗ 10 ತೊಲಿ ಬಂಗಾರದ ದೊಡ್ಡ ಹೊಸ ಸುಟ್ಕೇಸ್ ಒಳಗೆ ಬಿಟ್ಟಾಳ, ತೆಳಗಿ ಹಿಡಿದು ಬಿಟ್ಟಾಳ. ಗಾಡಿ ಸೀಟಿ ಹೊಡೆದು ಗಾಡಿ ಬಿಟ್ಟು ಬಿಡ್ತು. ಇವರು ಅದೇ ಜಾಗಕ್ಕೆ ಮಗ್ಗಲ್ ಕೂತವ್ರು. ಹೆಣ್ಮಗಳು ಹೋದಳು, ತಳಗಿಳಿದಳು, ಹೊಸ ಪೇಟೆ ಇಲ್ಲೇ ಬಿಟ್ಟಳು ಸುಟ್ಕೇಸ್ ಅಂದ್. ಅವ್ರು ಯಾರು ಮಾಡಿದ್ರು, ಗಾಡಿ ಸೀಟಿ ಹೊಡಿತು, ಹೋಯ್ತು. ಹೆಣ್ಮಗಳು ನಿಂತ ಹೇಳಿ ಒಬ್ಬರು 4 ಮಂದಿ ಕೂತಿರಲ್ಲ ಮಗ್ಗಲ್ಕ, ಒಬ್ಬ ಏನ್ ಮಾಡ್ದ, ಅವ ಇತಾತ್ ಸರ್ದ್ ಹಿಂಗ ಆ ಪೇಟೆದ ಮ್ಯಾಗ ಹಿಂಗ ಕೈ ಇಟ್ಟವ, ಆ ಸುಟ್ಕೇಸ್ ಮ್ಯಾಗ. ಅವ ಮಗ್ಗಲ್ಕಿ ನಾವ್ ಏನ್ ಮಾಡ್ದ, ನೀ ಯಾಕೆ ಇಡ್ತೀನಿ, ನಂದದವ, ಈ ಕಡೆ ಕೈ ಇಟ್ಟವ. ಅವ್ರು ತಿಳಿದಾರ ಮಹಾರಾಜ, ವಸ್ತ ಮೈ ಮೇಲೆ ಇಟ್ಟದ, ಸುಟ್ ಕೇಸ್ದಾಗ ಇಟ್ಟದ, ಹಿಂಗ್ ತಿಳಿದಾರ ಅವ್ರು. ನೋಡ್ರಿ ಅವ್ರ ಕೈ ಕೊಡವ್ರ ಇಬ್ರು, ನಿಮ್ ಕೈದು ತಿಳಿಸ್ತೀನಿ ನೋಡ್ರಿ ಅಂತಾರ. ಯಾಕ್ರಿ ಹೇಳಿ. ಮತ್ತೊಬ್ಬ ಬಂದ, ಕೈ ಹಿಂಗ್ ಹಿಡ್ದವ, ಈಚಿ ಕಡೆ ಎದ್ದ, ಅವನು ಕೈ ಹಿಡ್ದ. 4 ಮಂದಿಗೆ ನಂದದ 10 ಜಗಳ 4 ಮಂದಿಗೆ, ನಂದು ನಿಂದು ನಂದು ನಿಂದು ನಂದದ. ಇದು ನನ್ನ ಹ್ಯಾಂಡ್ ತೆಳಕಿ ಹೋದಾಕಿ, ಆಕಿ ಬಿಟ್ಟು ಇಳ್ದಾಳ, ರೈಲ್ವೆ ಸೀಟಿ ಹೊಡೆದ, ನಂದತ್ ಒಬ್ಬತ್ತಾನ. ನಮ್ಮ ತಂಗ್ಯಾಳ ಕಳಸಲಕ್ ಹೊಂತಿದ, ಆಕಿ ತೆಳಗಿಳ್ದದ, ರೈಲ್ವೆ ಸೀಟಿ ಹೊಡೆದ ಒಬ್ಬ. ಹೌದು ಹೌದು. ಒಬ್ಬತ್ತಾನ ನಮ್ಮ ಊರಾಕಿನಿ ಹಾಳ, ತೆಳಗಿಳ್ದಾಳ, ಸೀಟಿ ಹೊಡೆದದ ಗಾಡಿ ಹೋಗ್ಯಾಳ, ನಮ್ಮ ಊರನ್ನ ಹಾಕಿದ. ಎಲ್ಲಾರು ಸುಳ್ಳೆ ನಡೆಸ್ಯಾರ. ಎಲ್ಲಾ ಸುಳ್ಳೆ, ನಂದು ನಿಂದತ್ತ ಜಗಳ ನಡೀತು. ಆ ರೈಲ್ವೆದಾಗ ಒಬ್ಬ ಪೊಲೀಸರು ನೇಮಿಸಿರ್ತದ ಗೋರ್ಮೆಂಟ್. ಏನಾರ ರೈಲ್ವೆ ಒಳಗ ದಂಗಾಲ ತುಡುಗ ಆಗಬಾರ್ದು ಅಂತ ಹೇಳಿ 1-2 ಪೊಲೀಸರಿಗೆ ನೇಮಿಸಿರ್ತಾರ ಅವ್ರು. ಹೌದು ಹೌದು. ಆ ಪೊಲೀಸರು ಎಲ್ಲಾ ಚೆಕ್ ಮಾಡ್ಕೋತ ಡೆಬ್ಬಿಗೆ ಬರ್ತಾರ. ಆ ಸುಟ್ಗೋಸ್ ಕಾಲಾಗ ಜಗಳ ನಡೆದಿತ್ರಿ. ಇವ್ರು 4 ಮಂದಿದು ಬಂದ್ ನಂದು ನಿಂದು ಹಿಂಗತ್ತಾರಿ. ಪೊಲೀಸರು ಬಂದ್ರೆ, ಮಕ್ಕಳ ಯಾಕೆ ಜಗಳ ಆಡ್ತೀರಿ ಅಂದ. ಇಲ್ರಿ ಸಾಹೇಬ್ರ, ನಮ್ಮ ಅಕ್ಕ ನಾ ಕಳಸಲಕ್ ಹೊಂಟೀನ್ರಿ, ತೆಳಗ್ ಇಳ್ದಾಡ್ರಿ, ನಾ ಸುಟ್ಕೇಸ್ ಬಿಟ್ಟು ಇವ್ರು 3-4 ಮಂದಿ ಬಂದ್ ನಂದ್ ಹತ್ತಾರ್ರಿ, ನಮ್ಮ ಅಕ್ಕ ಇಳ್ದಾಡ್ರಿ, ನಂದದ್ರಿ ಅಂದವ. ಹೌದು ಹೌದು. ಅವ್ರ ಅಕ್ಕಂದತ್ ಬಿಡ್ರಿ ಅಲ್ಲ ಅಂದವ. ಅವ್ರ ಅಕ್ಕಂದ ಎಲ್ಲಿ ಬರ್ತದ್ರಿ, ನನ್ನ ಹ್ಯಾಂಡ್ ತೆಳಗ್ ಇಳ್ದಾಡ್ರಿ, ಮತ್ತ ಸೀಟಿ ಹೊಡೆದದ್ರಿ, ನಂದದ. ಹೌದು ಹೌದು. ಇವ ಅಂದ, ಅವ್ರು ಎಲ್ಲಿ ಬರ್ತಾರ್ರಿ, ನಮ್ಮ ನೆರಿ ಹಳ್ಳಿ ಅವರು ನನಗೆ ಹೇಳಿ ಚಾ ಕುಡ್ಲಾಕ್ ಇಳ್ದಾರ್ರಿ, ಅವ್ರು ನನಗೆ ಹೇಳೇ ಹೋಗ್ಯಾರ್ರಿ, ಸೀಟಿ ಹೊಡೆದ್ರಿ ಒಬ್ಬತ್ತ. ಎಲ್ಲಾರು ಸುಳ್ಳೆ, ಎಲ್ಲ ಒಂದಕ್ಕೊಂದು ಗೋತ್ರೇ ಇಲ್ಲ. ಅವಾಗ ಪೊಲೀಸರು ಅಂದ್ರು, ಅದು ಎಲ್ಲ ಬಿಡ್ರಿ ಅಂದ್ರು. ನೀನ್ ಹೇಳ್ತಾಳಿಲ್ಲ, ನಿನ್ನ ಕೀಲಿ ಕೊಡು ಮಗನ, ಈ ಸೀಟ್ ಕೇಸ್ ಅದ ನಾವು ಕೀಲಿ ಎಲ್ಲ ಚಾವಿ ಅದ ಎಲ್ಲಿ ಅದು ಕೊಡುವ ನಾವು, ನಿಮ್ಮದೇ ಸೂಟ್ ಕೇಸ್ ಇದ್ರೆ ಚಾವಿ ನಿಮ್ಮ ಅಂತೀನಿ. ಅವ ಅಂದ, ಅಕ್ಕಿನಂತಿಲ್ಲ ತೊಗೊಂಡು ಇಳ್ದಾಡ್ರಿ, ಅಕ್ಕಿನಂತಿಲ್ ತೊಗೊಂಡು, ಅದನ್ನು ಸುಳ್ಳೆ. ಹೌದೌದು. ಅದು ಬಿಡ್ರಿ, ನಿಮ್ಮದೇ ಸುಟ್ ಕೇಸ್ ಆದ ಅಂದ್ರೆ ಅದ್ರಾಗ ಸಾಮಾನ್ಯ ಹಾನಿ ನಾವು ಹೇಳ್ರಿ ಮಕ್ಕಳ, ಮುರಿದು ನೋಡ್ತೇವ್, ಕರೆ ಹೇಳ್ರಿ ಅಂತ. ಹೌದು ಹೌದು. ಏನವ ಒಬ್ಬ ಅಂದ, ನಮ್ಮ 10,000 ರೂಪಾಯಿ ಅವ್ರಿ, ಮತ್ತ ಆಕಿನ ಸೀರಿ, ನನ್ನ ಪ್ಯಾಂಟ್ ಅವ್ರಿ ಎತ್ತು. ಒಬ್ಬ ಅಂದ, ನೀ ಸರಿ ಅಂದ. ಸರಿ ಬಾ, ನೀ ಹೇಳೋ, 50,000 ರೂಪಾಯಿ ಅವ್ರಿ, 2 ತೊಲಿ ಬಂಗಾರ ಅದ್ರಿ, ಒಂದು ಮೊಬೈಲ್ ಅದ್ರಿ. ಹೌದು ಹೌದು. ನೀ ಸರಿ ಅಂದ್ರು ಪೊಲೀಸರು. ಮತ್ ನೀನ್ ಅವನಿಗೆ ಕರೆದ್ರು, ಏನಿಲ್ರಿ, 20,000 ರೂಪಾಯಿ ಅವ್ರಿ, 3 ತೊಲಿ ಬಂಗಾರ ಅದ್ರಿ, ಮತ್ತ ಅಕ್ಕಿನ ನಮ್ಮ ಉಟ್ಕೊಳ್ಳು ಅರಿವಿ ಅವ್ರಿ. ಹೌದು ಹೌದು ಹೌದು. ಎಲ್ಲಾರು ಸುಳ್ಳೆ ಹೇಳುಣಿಕೆ. ಅವಾಗ ಅಂದ್ರೆ ಪೊಲೀಸರು, ಸರಿ ಮಕ್ಕಳ, ಈ
ಸುಟ್ಕೇಸ್ ಒಡೆದು ನೋಡ್ತೇವ ನಾವು ಹಾ. ಯಾರ ಮಾತು ಖರೆ ಆಗ್ತದ ಅವ್ರಿಗೆ ಒಪ್ಪಿಸ್ತೇವ ಅಂದ್ರ ಹೌದು 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 ಅಂತ ಹೇಳಿ ಅವ್ ಬೆತ್ತಿನ ಸುಟ್ಕೇಸ್ ಹೊಡೆದ್ರಿ ಸುಟ್ಕೇಸ್ ಒಡೆದ್ ತೆಗದ್ರು ಹಾ. ಯಾನ್ ಹೊಂಡ್ಬೇಕ್ರಿ ಹಾ 3 ತಿಂಗಳು ಸತ್ತದ ಕೂಸ್ ಹೊಂಡ್ತರಿ ಅದ್ರ ಅಯ್ಯೋ ಸಣ್ಣ ಎಳಿ ಕೂಸ ಹೇಳಿ 3 ತಿಂಗಳು ಸತ್ತದ ಕೂಸ್ ಅರ್ಬ್ಯಾಗ ಸುತ್ತಿ ಒಳಗ್ ಹಾಕಿ ಕೇಸಿನ ಹೆಣ್ಮಗಳು ಆ ಸುಟ್ಕೇಸ್ ಇಟ್ಟು ಇಳ್ದಾಡ್ರಿ ಯಾರ ಮೇಲೆ ಹೋಗೋದ್ಲಕ್ಕ ಕಡೆ ಅಂದಾಳಕಿ ಆಕಿ ಎಲ್ಲಿ ಯಾನ್ ಬಾಂಜ್ಗಾಡ್ ಮಾಡಿ ಹಡ್ದಾಳ ಯಾರಿಕೂನ ಯಾರ ಮರಿ ಹೋಗ್ಲಿ ಅಂತ ಹೇಳಿ ಸುಟ್ಕೇಸ್ದಾಗ ಹಾಕಿ ರೈಲ್ವೆದಾಗ ಇಟ್ಟು ಇಳ್ದಾಡ್ರಿ ಇಲ್ಲ ಪ್ಲಾನ್ ಚಲೋ ಮಾಡ್ಯಾಳಕಿ ಆನೆ ಅಲ್ಲಿ ಇವು ಬಾರಿ 4 ಎಲ್ಲ ಕೂಡಿ ಜಗಳ ಆಡತ್ತಾವ ಪೊಲೀಸರಂದ್ರತ್ತ ಹಾ ಹಾ ಶಿಶು ಹತ್ಯೆ ಮಾಡಿ ಮಕ್ಕಳೇ 4 ಮಂದಿ ಕೂಡಿ ಒಂದು ಕೂಸಿನ ಜೀವ ಹೊಡೆದು ಈ ಸುಟ್ಕೇಸ್ದಾಗ ಹಾಕೊಂಡು ಈ ರೈಲ್ವೆದಾಗ ಹಿಂಗ ನಾಟಕ ನಡೆಸಿರಿ ಮಕ್ಕಳ ಅಂತ ಹೇಳಿ 4 ಮಂದಿಗೆ ಬೆತ್ತಿನ ಕುಂಡಿ ಮ್ಯಾಗ 4 ಲಗಾಸಿದ್ರು ಕೈ ದರ್ಗಾಕ್ ಹಾಕಿ ಬಿಟ್ರು ಹೋಗತ್ತೀರಿ ಹಾ ದರ್ಗಾ ಜೇಲ್ದಾಗ್ರಿ ಹಾ ಹಾ ಬುರ್ಗಾ ತೆಗಿಯು ಕಾಲಾಗ ಹೌದು 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 ನಿಮಗ ಕೇಳ್ತಾ ಹಾ ಹಾ ಇದು ಅವ್ರಿಗಲ್ಲ ಹಾ ಇದು ನಮಗೂ ಅಮ್ಮ ಬರ್ತದ ನಿಮಗೂ ಹೇಳಕತ್ತಿದ ಹಾ. ಯಾರ ಬಿದ್ದಿತ್ತಂದ್ರ ಕೈ ಹಚ್ಚಬ್ಯಾಡ್ರಿ ತಗೋಬ್ಯಾಡ್ರಿ ಬಹಳ ಬೆರಿಕೆ ಅದದು ಒಳಗೆ ಆನೆ ಯಾಕ ಆಶಾ ಮಾಡ್ತಂದ್ರ ನಿನಗ ಬಂಧನ ಕೊಯ್ತದ ಲೋಭ ಮಾಡಿಸ್ತದ ಹಿಂಗ ಇದು ಲೋಭ ಏನ್ ಮಾಡಿಸ್ತದ ಇದ್ರ ಮ್ಯಾಗ ಆಶಾ ಮಾಡ್ತಂದ್ರ ಏನ್ ಮಾಡ್ತು 4 ಮಂದಿಗೆ ಜೇಲ್ ಏನತ್ತು ಸಜಾ ಆಗಿ ಬಿಡ್ತು ಹೌದು 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 ಹಂಗ ಎದಕ್ಕೆ ಲೋಭ ಮಾಡ್ಬೇಕನ್ನೋದು ಮನುಷ್ಯನಲ್ಲಿ ಮೊದಲ ಜ್ಞಾನ ಬೇಕು ಹೌದು ಅಂದ ಬಳಕ ಅದು ತಿಳಿತದ ಅದು ತಿಳ್ಕೊಳಕ್ಕೆ ಶಿಷ್ಯನ ಪಾರ್ಟಿ ಹಿಡಿದದ ಹೌದು ಹೌದು ನೀ ಗುರುವಿನ ಪಾಲು ಹಿಡಿದಿದಿ ಹಿಂಗ ಹೇಳು ಪರ್ಸು ಶಿಷ್ಯ ಕೇಳವದಾನ ಗುರು ಅದರ ಉತ್ತರ ಹೇಳವದಾನ ಶಾಸ್ತ್ರ ಹಿಂಗದ ಶಿಷ್ಯ ಕಮ್ಮ ಗುರು ಹೆಚ್ಚ ಶಿಷ್ಯ ಕಮ್ಮ ಹಿಂಗಿಲ್ಲವಾದ ಹಾ ಹಾ ಇಲ್ಲಿ ಹೆಂಗದ ಗುರು ಶಿಷ್ಯನ ವಾದ ಇದು ಸಂವಾದದ ಶಿಷ್ಯಗೆ ಎಲ್ಲಿ ತಪ್ಪುತ್ತದ ಅದು ಪ್ರಶ್ನೆ ಮಾಡ್ತಾನ ಅದಕ್ಕೆ ಗುರು ಉತ್ತರ ಹೇಳ್ತಾನ ಅಂಗಳ ಸ್ವಚ್ಛ ಮಾಡ್ಕೊಂಡು ಹೋಗ್ತಾನ ಎಂದು ನಾವು ಬರೇ ಕೇಳೋವ್ರಿಂದ ತಪ್ಪುತ್ತಾನ ಹೌದು. ಶಿಷ್ಯ ತಪ್ಪುದು ನನಗೆ 100 ಬಂದ್ರು ಶಿಷ್ಯ ಇದ್ರು ನನಗೆ ನಡೀತದ ಹೌದು. ನಿನಗ ಒಂದೇ ಇಂಥ ಬಿಳಿ ಧೋತ್ರ ಮ್ಯಾಗ ಒಂದ್ ನವಣಿ ಕಾಲಟ್ ಕರಿ ಡಾಗ್ ಬಿದ್ದಿತ್ತಂದ್ರ ಇಡೀ ಧೋತ್ರದಾಗ ಎದ್ದು ಬೀಳ್ತದ ಅದು ಒಂದೇ ಡಾಗ ಹೌದು 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 ಹಂಗ ಗುರು ಎಲ್ಲಿ ಕೊಂಚಿ ಹಚ್ಕೊಳಾರ್ದೆ 5 ಗಂಟೆವರೆಗೆ ನಾ ಯಾನ್ ಕೇಳ್ತೀನು ನಾ ಏನ್ ಹೇಳ್ತೀನು ಅದು ಎಲ್ಲ ಸ್ವಚ್ಛ ಮಾಡ್ಕೊತು ಈ ಕುತ್ತು ಮಂದಿ ಬಾಯಿ ಒಳಗ ಅಮೃತ ಹಾಕೋತಿರು ಹೌದು ಹೌದು ಮತ್ತ ಅದೇನಿಲ್ರಿ ಸುಮ್ಮನೆ ನೋಡಿ ಹಿಡ್ದಿನ್ರಿ ಅಂತ ಹೇಳಿ ಎಲ್ಲರೇ ಗಬಾಳ ಒಕ್ಕೊತ್ ಹೋದೆ ಅಂದ್ರೆ ಅದು ನಿನಗೆ ಬಿಟ್ಟು ಕೊಟ್ಟುದು ನಮಗೇನಿಲ್ಲ ಇಲ್ಲ ಇಲ್ಲ ಹೌದು ಹಾ ಅದಕ್ಕೆ ಇರ್ಲಿ ಬಾಳ ಮಾತಾಡ್ಲಾರ್ದೆ ಹೌದು. ಯಾವ ನನ್ನ ಯೋಗಿನಾದ ಸಿದ್ಧ ಹೌದು 3 ಮುಂಗಡಿ ಮುಮ್ಮೆಟ್ಟ ಮ್ಯಾಗ ಹೌದು ತೇರವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಹೌದು ಹಾ ಹಾರ್ತ ಮುಂದಿನ ಸಂದಿ ಅದಕ್ಕ ತೇರವಾಡ ಮಂಗರಾಯ ಹೌದು ಮುತ್ಯ ಕಂಬಳಿ ಕೊಟ್ಟ ಮಂಗರಾಯಿಗೆ ಹೌದು ಕಂಬಳಿ ಕೊಟ್ಟ ಕಂಬಳಿ ತೊಗೊಂಡು ಹೊಂಟ ಹೌದು ಸಿದ್ಧ ಬರ್ತಾನ ಹೌದು ಕಂಬಳಿ ಯಾರಿಗೆ ಕೊಟ್ಟಿ ಅಂತ ಹೇಳಿ ಗುಡ್ಡದ ಮ್ಯಾಗ ಅಪ್ಪ ಕೇಳ್ತಾನ ಹೌದು ಎಲ್ಲಿ ಅದ ಕಂಬಳಿ ಅಂದ್ರೆ ಮಂಗರಾಯಿ ಒಯ್ದಾನ ಅಂದ್ರೆ ನಾ ತಂದೆ ತೀರ್ತೀನಿ ಅಂತ ಹೇಳಿ ಇವ ಏಳಿಗೆ ನಿನ್ನ ಕುದುರೆ ಮ್ಯಾಲ ಜಿಗದು ಕೂತು ಗುಡ್ಡದ ಮ್ಯಾಗಿನ ಕುದುರೆ ಜಿಗಸದ ಹೌದು ಅವಾಗ ಹೇಳ್ತಾನ ಅಪ್ಪ ನಾ ಕೊಟ್ಟಿನ ಕಂಬಳಿ ತರಬೇಡತಾನ ಹೌದು ನಾ ತಂದೆ ತೀರ್ತೀನಿ ಅಂತ ಹೇಳಿ ಅಪ್ಪನ ಮಾತು ಮೀರಿ ಏಳಿಗೆ ನಿನ್ನ ತೇಜಿ ಮೇಲೆ ಕೂತು ಗುಡ್ಡದ ಮ್ಯಾಗಿನ ತೇಜಿ ಜಿಗಿಸ್ಯಾನ ಮಂಗರಾಯಿ ಸಿದ್ಧ ಮೇಲೆ ನಾಡಕ ಬರ್ತಾನ ಕಂಬಳಿ ತೊಗೊಂಡು ಹೌದು ಹೌದು ಆ ಕಂಬಳಿ ನ್ಯಾಯ ಶಾಬಿತ್ ಎಲ್ಲಿ ಆಗ್ತದ ನಿಮ್ಮ ಭಾಗದೊಳಗೆ ಆಗ್ತದ ಎಲ್ಲಿ ಸದಲ ಸದಲಗಾಕ ಹೌದು. ಅನಂತ ಅದು ಆ ಸಂದರ್ಭ ಹೆಂಗ ಬರ್ತದ ಹಂಗ ಹೇಳ್ಕೊತ ಹೋಗುದದ ಯಾವ ರೀತಿಯಿಂದ ಮಂಗರಾಯಿ ಸಿದ್ಧ ಮೇಲೆ ನಾಡಕ ಕಂಬಳಿ ತಂದ ಹೇಗ್ ಹೋಗ್ತಾರ ಸದಲಗಾದಲ್ಲಿ ನ್ಯಾಯ ಹೆಂಗಾಯ್ತದು ಹೇಗ್ ಆಗ್ತದ ಅನ್ನೋದೊಂದು 4 ನುಡಿ ಹಾಡು ಹೇಳುದು ಹೇಳ್ರಿ ಹಲೋ